ಗೈಸ್ ನಾನು ಹಿಂದೆ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ. ಇದೇನಿದು ನಾವು ಮನುಷ್ಯರು ಕ್ರಿಯೇಟ್ ಮಾಡಿರ್ತಕ್ಕಂಥ ಸುಂದರವಾದ ಲೇಕ್ ನೋಡ್ರಿ, ಎಷ್ಟು ಚಂದ ಐತೆ ನೋಡ್ರಿ. ಇದು ಅಲ್ಲಿಂದ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅದಾವು. ಎಲ್ಲ ಡ್ರೈನೇಜ್ ಅದರದ್ದೆಲ್ಲ ಪೈಪ್ಲೈನ್ ಎಲ್ಲ ಬಂದು ಎಲ್ಲಿ ಜಾಗ ಇರೋದಕ್ಕಿಂತ ಚಲೋ ಲೇಕಿಗೆ ಬಿಟ್ಟಿರ್ತೀವಿ. ಈ ಲೇಕೆಲ್ಲ ಇಷ್ಟು ಚಂದ ಪೊಲ್ಯೂಟ್ ಆಗಿ ಈಗ ಔಟ್ಪುಟ್ ಬಂದಿರ್ತೈತಿ. ಅಷ್ಟೇ ಅಲ್ಲ, ನೀವು ಇನ್ನೊಂದು ನೋಡ್ಬೋದು, ನೀವು ಇಲ್ಲೊಂದು ಬ್ರಿಡ್ಜ್ ಐತಿ, ಇಲ್ಲಿ ಹಿಂದೆ ನೋಡ್ಬೋದು ನೀವು. ಸೊ ಅದೆಲ್ಲ ಅಲ್ಲಿಂದ ಡ್ರೈನೇಜ್ ಎಲ್ಲ ಏನೇನು ನಾವೆಲ್ಲ ಹೊಲಸು ಮಾಡಿರ್ತೀವಿ ಅದೆಲ್ಲ ಬರ್ತೈತಿ. ಅದು ಬಂದು ಇಲ್ಲೆಲ್ಲ ಬಂದು ಈ ಬ್ರಿಡ್ಜ್ ಕಾಣ್ಬೋದು ನಿಮ್ಗೆ. ಈ ಬ್ರಿಡ್ಜಿಂದ ಬಂದು ಇಲ್ಲಿ ಕೊಡ್ತೈತೆ ನೋಡಿರಿ. ಸದ್ಯಕ್ಕೆ ಇದು ನೀರು ಕಡಿಮೆ ಇದ್ದದಕ್ಕೆ ಅದು ಇನ್ನೂ ಕೂಡಿಲ್ಲ. ಬಟ್ ಮಳೆ ಬರ್ತಂದ್ರೆ ಆ ಹೊಲಸು ಡ್ರೈನೇಜ್ ನೀರು ಅದೆಲ್ಲ ಗಟ್ರಿ ಏನೈತಲ್ಲ ಅದೆಲ್ಲ ಈ ನದಿ ಒಳಗೆ ಇದು ಈ ಲೇಕ್ ಒಳಗೆ ಕೂಡ್ತೈತಿ. ಲೇಕ್ ಒಳಗೆ ಕೂಡಿ ಇದು ಇನ್ನಷ್ಟು ಸುಂದರ ಆಕೈತಿ. ಇದು ನೋಡಿರಿ, ಇದೆಲ್ಲ ಯಾರು ಮಾಡಾಕತ್ತಿದ್ದು ಯಾರು ಇದೆಲ್ಲ ನಾವು. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ದಿಸ್ ಬ್ಯೂಟಿ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ಹಿಂದೆ ಅಲ್ಲಿಂದ ಎಲ್ಲ ಹೊಲಸು ಬರ್ತೈತಿ. ಹೊಲಸು ಬಂದು ಇಲ್ಲಿ ತನಕ ಬಂದು ಇಲ್ಲಿ ಸ್ಟೋರ್ ಆಗಿರ್ತೈತಿ. ಅಲ್ಲಿ ಎಲ್ಲ ಸಣ್ಣ ಮನೆಗಳದಾವ. ಪಾಪ ಅವರೆಲ್ಲ ಹೆಂಗೆ ಜೀವನ ಮಾಡ್ತಾರೋ ಏನು ಅವ್ರಿಗೆ ಗೊತ್ತು. ಇನ್ನು ಮಳೆ ಬತ್ತಂದ್ರೆ ಇದೇನೈತಲ್ಲ ಇದು ರೈಸ್ ಆಕೈತಿ. ಇದ್ರ ಲೆವೆಲ್ ರೈಸ್ ಆಗಿ ಸೀದಾ ಹಿಂಗೆ ಕೆಳಗಿಂದ ಬಂದು ಇದ್ರೊಳಗೆ ಸೇರ್ಕೊಂಡ್ಬಿಡ್ತೈತಿ. ಇದು ನೋಡಕ್ಕೆ ನಿಮ್ಗೆ ಏನೋ ಚಂದ ಅನ್ಸತ್ತಿರ್ಬೋದು, ಬಟ್ ಸನಿಯಿಂದ ನಾನು ನೋಡತ್ತೀನಿ, ನನಗೆ ಗೊತ್ತೈತಿ ಫುಲ್ ಎಲ್ಲ ಪೊಲ್ಯೂಟೆಡ್ ಆಗೈತೆ ಆಲ್ರೆಡಿ. ಎಲ್ಲ ಹೊಲಸಾಗೈತಿ. ಏನು ನೋಡಕ್ಕೆ ಅಷ್ಟು ಚಂದ ಐತೆ ಅಷ್ಟೇ ಖರೆ, ಬಟ್ ಇಟ್ ಈಸ್ ದ ವಾಟರ್ ಈಸ್ ಟೋಟಲಿ ಪೊಲ್ಯೂಟೆಡ್. ಇನ್ನೊಂದು ಸ್ವಲ್ಪ ದಿನದಾಗ ಈ ಲೇಕು ಪೂರಾ ಗಟ್ರ ಆಕೈತಿ. ಆ ಗಟ್ರ ಆದ್ಮೇಲೆ ನಿಮ್ಗೆ ಇನ್ನೊಂದ್ಸಲ ಬಂದು ಈ ಲೇಕ್ ತೋರಿಸ್ತೀನಂತೆ.